ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಭಿಷೇಕ್ ಮಾತಾಡ್ತೀನಿ, ಲೈಫ್ ಶಾಪ್ ಈವೆಂಟ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಕಡೆಯಿಂದ. ಇವತ್ತು ನಾವೊಂದು 800 ವರ್ಷ ಇತಿಹಾಸ ಇರುವ ಒಂದು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಯಾವುದಪ್ಪ ಅಂದರೆ ವೀರಭದ್ರೇಶ್ವರ ಟೆಂಪಲ್. ನಮ್ಮ ಚೋಳ ಕಾಲದಲ್ಲಿ ಕಟ್ಟಿರೋ ಟೆಂಪಲ್ ಅದು. ಸೊ ನಮ್ಮ ಇವರು ಶಿಪ್ರಕಾಂತಿ ಬಲರಾಮ್ ಜೊತೆ ಹೋಗ್ತಾಯಿದ್ದೀನಿ. ಸೊ ಈಗಷ್ಟೇ ರೆಡಿಯಾಗಿ ಅವ್ರು ಮೀಟ್ ಮಾಡಿಬಿಟ್ಟು ಅವ್ರ ಜೊತೆ ಗಾಡಿಯಲ್ಲಿ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಲ್ಪ ಟೆಂಪಲ್ ಬಗ್ಗೆ ಇತಿಹಾಸದ ಬಗ್ಗೆ ತಿಳ್ಕೊಂಡು ಭಕ್ತಾದಿಗಳ ಹತ್ರ ಫೀಡ್ಬ್ಯಾಕ್ ತೊಗೊಂಡು ನಿಮ್ಮೊಂದಿಗೆ ಬರ್ತೀನಿ ಅಂತ. ಅಷ್ಟರಿಗೂ ಟೇಕ್ ಕೇರ್, ಬಾಯ್. ಮಾರ್ನಿಂಗ್ ಗೈಸ್. ನಾನಿವತ್ತು ವೀರಭದ್ರೇಶ್ವರ ಟೆಂಪಲ್ಸ್ಗೆ ಬಂದಿದ್ದೀನಿ. ಚುಂಚುಂಪೇಟೆ ಟೆಂಪಲ್. ಇದು ಟೆಂಪಲ್ ಬ್ಯಾಕ್ ಫ್ರಂಟ್. ಅದು ಎಂಟ್ರೆನ್ಸು. ಇದು ಎಂಟ್ರೆನ್ಸು. ಸೊ ಸನಾತನ ಕಾಲದಿಂದಲೂ ಅಂದರೆ ಚೋಳರ ಕಾಲದಿಂದಲೂ ಟೆಂಪಲ್ ಇದೆ. ಈ ಟೆಂಪಲ್ ಇದೆ. ಸೊ ಬನ್ನಿ ನೋಡೋಣ. ಎಂಟ್ರೆನ್ಸು. ಗುಡ್ ಆಫ್ಟರ್ನೂನ್ ಗೈಸ್. ನಾವು ಇವತ್ತು ಚುಂಚನಹಳ್ಳಿಲಿರೋ ವೀರಭದ್ರೇಶ್ವರ ಟೆಂಪಲ್ ಹೋಗ್ತೀವಿ. ಇದು 1200 ಇಯರ್ಸ್ ಬ್ಯಾಕ್ ಕಟ್ಟಿರೋದು. ನಮ್ಮ ಚೋಳ ರಾಜರು ಕಾಲದಲ್ಲಿ ಕಟ್ಟಿರೋದು ನೋಡಿ. ಅಷ್ಟೇ ಭಕ್ತಾದಿಗಳೆಲ್ಲ ದರ್ಶನ ಮಾಡ್ಕೊಂಡು ಆಚೆ ಬಂದಿದ್ದಾರೆ. ಇನ್ನು ಕ್ಯೂ ಇದೆ. ಇದು ಗರ್ಭಗುಡಿ. ಅಲ್ಲಿ ಎಂಟ್ರೆನ್ಸ್ ಇದೆ. ತಲೆ ತಗ್ಗಿಸಿ ಒಳಗೆ ಎಂಟ್ರಿ ಆಗಬೇಕು. ನೋಡಿ, ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಇಲ್ಲಿಂದ ಒಳಗೆ ಹೋಗಿ ಟ್ರೈ ಮಾಡ್ತೀನಿ ನೋಡಿ. ಶಿವ, ಪಾರ್ವತಿ, ಅಂಬಾ, ಬ್ರಹ್ಮ, ವಿಷ್ಣು ಎಲ್ಲ ಇಲ್ಲೇ ಇದ್ದಾರೆ. ಈ ಕಡೆಯಿಂದ ಹೋಗಕ್ಕೆ ನೋಡೋಣ ಆಗತ್ತಾ ಅಂತ. ಹೋಗೋದಾ? ಶಿವನ್ ಟೆಂಪಲ್. ಭಕ್ತಾದಿಗಳು ದರ್ಶನ ಮಾಡೋಕ್ಕೆ ಹೋಗ್ತಿದ್ದಾರೆ. ಮೇಡಮ್
ಮೇಡಮ್ ಕ್ಷಿಪ್ರಕ್ರಾಂತಿ ಮೀಡಿಯಾದಿಂದ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಸುಮಾರು 7 ವರ್ಷದಿಂದ ಬರ್ತಾ ಇದ್ದೀವಿ. ಅವಾಗಿಂದ ಇದಕ್ಕೆ ತುಂಬ ಚೇಂಜಸ್ ಇದೆ ಅಂತಾರೆ, ವ್ಯತ್ಯಾಸ ಇದೆ ಅಂತಾರೆ. ಮ್ಯಾನೇಜ್ಮೆಂಟ್ ಏನಿದೆ ತುಂಬ ಇಂಪ್ರೂವ್ ಮಾಡಿದ್ದಾರೆ ಅಂತಲೂ ಹೇಳ್ತಿದ್ದಾರೆ. ಹೌದು, ಮುಂಚೆ ಏನು ಇರಲಿಲ್ಲ, ಈಗ ತುಂಬ ಕೂರಕ್ಕಾಗಲಿ ತೆಂಗಿನಕಾಯಿ ಹೊಡೆಯೋದೆಲ್ಲ ನೀಟಾಗಿದೆ. ಎವ್ರಿ ಟೈಮ್ ಆಂಟಿ ತುಂಬ ನೀಟಾಗಿ ಕ್ಲೀನ್ ಮಾಡ್ತಾರೆ. ಮತ್ತೆ ಹೌದು, ಒಳಗಡೆ ಪೂಜಾರಿ ಅವರು ಅಷ್ಟೇ ಯಾವಾಗ ಬಂದಾಗಲೂ ನೀಟಾಗಿ ಮಂಗಳಾರತಿ ಆಗಲಿ ಅಭಿಷೇಕ ಸಮಾಧಾನ ಆಗಲಿ ಶಾಸ್ತ್ರೋಕ್ತವಾಗಿ ಮಾಡಿಕೊಡ್ತಾರೆ. ಮತ್ತು ಈ ದೇವಾಲಯದ ಆವರಣ ಈ ಆಡಳಿತ ಮಂಡಳಿಯವರು ಇಷ್ಟು ಮಾಡಿದ್ದಾರೆ, ಇನ್ನೂ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತ ಅನಿಸುತ್ತಾ? ಯಾವ ರೀತಿ ಈಗಿನ ಮುಜರಾಯಿಲಕ್ಕೆ ಸೇರಿದೆ ಈಗ ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ಬೋದು ಎಲ್ಲನೂ. ಈಗ ಸುತ್ತಮುತ್ತ ಕ್ಲೀನಾಗಿದ್ದಷ್ಟು ಜನರಿಗೆ ಎಚ್ಚರಿಕೆ ಕೊಡ್ಬೋದು. ಈ ಥರ ಡೈರೆಕ್ಷನ್ಸ್ ಬೋರ್ಡ್ ಆಗಲಿ ಏನಾದ್ರು ಹಾಕಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಕಾಯಿ ಹೊಡಿಬೇಕು, ಹೂವು ಹಣ್ಣು ಕುಂಕುಮ ಎಲ್ಲ ಆಚೆಗೆ ಚಲ್ಲದೆ ನೀಟಾಗಿ ಹಾಕಿದ್ರೆ ದೇವಸ್ಥಾನದ ಆವರಣ ನೀಟಾಗಿ ಒಳ್ಳೆ ವಾತಾವರಣ ಇದೆ. ಇವ್ರ ತಂದೆನಾ? ಅವ್ರನ್ನೂ ಮಾತಾಡಿಸ್ದೆ, ಇದೇ ಮೊದಲನೇ ಸಲ ಬಂದಿದ್ದು ಅಂತಂದ್ರು. 7 ವರ್ಷದಿಂದ ಸುಮಾರು ಚೇಂಜಸ್ ಕಾಣ್ತಾ ಇದೆ. ಈಗ ಚೆನ್ನಾಗಾಗಿದೆ, ಇನ್ನು ಮುಂದೆ ಚೆನ್ನಾಗಾಗುತ್ತೆ ಅಂತ ನಂಬಿಕೆಲಿದ್ದೀವಿ. ಸರ್ ನಮಸ್ಕಾರ. ಎಷ್ಟು ವರ್ಷದಿಂದ ಮಗ ಕಾಣಿಸ್ತಾ ಇಲ್ವ ಇಲ್ಲಿ? ಈಗ ಇಟ್ಕೊಂಡೆ ಅದು ಹಿಂಗೆ ಮಗ ಕಟ್ಟಾಗ್ತಿದೆ. ಇಕ್ಲಾ ನೀನು ಹಿಡ್ಕೊ, ನನಗೆ ಹೇಳ್ತಾ ನಿನ್ನ ಮಗ ಕಾಣ್ಮೆಂಟ್ ಕೊಡ್ತೀರಾ? ಸರ್ ಒಂದು ಎಷ್ಟು ವರ್ಷದಿಂದ ಈ ದೇವಾಲಯಕ್ಕೆ ಬರ್ತಾ ಇದ್ದೀರಿ? ನಮ್ಮ ಮನೆ ದೇವರು. ನಾವು ಸುಮಾರು ವರ್ಷದಿಂದಲೂ ಬರ್ತಾನೆ ಇದ್ದೀವಿ. ಓಕೆ ಸರ್, ಈ ನೀವು ಬರ್ತಾ ಇರುವಾಗ ಇದ್ದಂಥ ದೇವಾಲಯದ ಒಂದು ಅಭಿವೃದ್ಧಿಗೂ ಈಗ ಆಡಳಿತ ಮಂಡಳಿ ಆದಮೇಲೆ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೂ ಏನು ವ್ಯತ್ಯಾಸ ಏನಾದರೂ ಕಾಣ್ತಾ ಇದ್ದೀರಾ? ಸುಮಾರು ಬದಲಾವಣೆ ಇದೆ ಸರ್. ಬರೀ ದೇವಸ್ಥಾನ ಉಳಿದು ಮಾತ್ರ ಇತ್ತು. ಇಲ್ಲಿ ಸುತ್ತಮುತ್ತ ಬೇರೆ ರೀತಿ ಯಾವುದೇ ರೀತಿ ಇರಲಿಲ್ಲ. ಮೊದಲು ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನ ಒಂದು ಬೇರೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಬೇರೆ ರೀತಿ ಇರ್ಬೋದು, ಕುತ್ಕೊಳ್ಳೋ ಜಾಗ ಇರ್ಬೋದು, ಬೇರೆ ಏನು ಸುತ್ತ ಕುಳಿತಿದ್ದೀವಲ್ಲ, ಕುಳಿತಿದಾಗ ಒಂದು ನೆರಳಿನ ವ್ಯವಸ್ಥೆ ಕೂಡ ಇರಲಿಲ್ಲ. ನೆರಳಿನ ವ್ಯವಸ್ಥೆ ಕೂಡ ಇರಲಿಲ್ಲ. ಈಗ ಬಂದ ನೋಡಿ ಫ್ಯಾಮಿಲಿ ಎಲ್ಲ ನೋಡ್ಕೊಂಡು ಕುತ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದು ನೆರಳಿನ ವ್ಯವಸ್ಥೆ ಇದೆ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಮತ್ತು ದಾಸೋಹ ವ್ಯವಸ್ಥೆ ಮಾಡಿದ್ದೀವಿ. ಮುಖ್ಯವಾಗಿ ದಾಸೋಹ ದೂರದಿಂದ ಎಲ್ಲಾದರೂ ಬಂದರೆ ನಾವು ಮತ್ತು ಪೂಜೆ ಮಾಡಿಸ್ಕೊಂಡು ಇಲ್ಲ ಸುತ್ತಮುತ್ತ ನಾವು ಹೋಗ್ಬೇಕು. ಈಗ ನಾವು ಪೂಜೆ ಮಾಡಿಸ್ಕೊಂಡು ಒಂದು ದಾಸೋಹ ಭವನ ಮಾಡಿದ್ದೀವಿ. ಮುಖ್ಯವಾಗಿ ಯಾರನ್ನು ದೂರದಿಂದ ದಾಸೋಹ ಭವನ ಮಾಡಿದ್ದೀವಿ. ಮತ್ತು ಇದೊಂದು ಚೌಟ್ರಿ ಸರಳವಾಗಿ ಮದುವೆ ಆಗಬೇಕು ಒಂದು ಚೌಟ್ರಿ ಮಾಡಿದ್ದಾರೆ. ಮತ್ತು ಈ ಥರ ಸುಮಾರು ಹಲವಾರು ತೀರಾ ಬಡವರು ಮಧ್ಯಮ ವರ್ಗದವ್ರಿಗೆ ಭಾಳ ಅನುಕೂಲ ಆಗಿದೆ ಚೌಲ್ಟ್ರಿಂದ. ಸರಳವಾಗಿ ಅವರು ಕೈಲಾದಷ್ಟು ಎಷ್ಟು ಮದುವೆ ಮಾಡ್ಕೋಬೇಕು ಅಂದರೆ ಆ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈ ಥರ ಎಲ್ಲ ಸುಮಾರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಒಳ್ಳೆಯದು. ಆ ಕಡೆ ಕೆರೆ ಅಂಗಳ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಕುತ್ಕೊಂಡು ಒಳ್ಳೆ
ಧನ್ಯವಾದಗಳು. ನೀವು ಎಷ್ಟು ವರ್ಷದಿಂದ ಈ ದೇವಾಲಯಕ್ಕೆ ಬರ್ತಾ ಇದ್ದೀರಿ ಸರ್? ಸೊ ಅವತ್ತಿಂದ ಇವತ್ತಕ್ಕೆ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ, ಮೊದಲಿಗಿಂತ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇದು ಮುಜರಾಯಿ ಇಲಾಖೆ ಸೇರಿದೆ. ಈ ಮುಜಾಯಿ ಸರ್ಕಾರ ಮಾತಿರಲಿಲ್ಲ, ಮೊದಲು ಇದು ಆಡಳಿತ ಮಂಡಳಿ ಆದಮೇಲೆ ಅಭಿವೃದ್ಧಿ ಯಾವ ರೀತಿ ಇದೆ? ಅದಕ್ಕೆ ಬಂದು ದೇವಾಲಯ ಇದ್ದಾಗ ಚೆನ್ನಾಗಿದೆ. ಮೊದಲಿಗೆ ಅಭಿವೃದ್ಧಿ ಇರಲಿಲ್ಲ, ಹಾಂ, ಇವೆಲ್ಲ ಏನು ಇರಲಿಲ್ಲ. ಈಗ ಚೆನ್ನಾಗಿದೆ ಅಭಿವೃದ್ಧಿ. ಈಗ ಪರವಾಗಿಲ್ಲ. ಈಗ ಅನ್ನದಾಸೋಹ ಅದು ಈಗ ಒಂದು 5 ವರ್ಷದಿಂದ ಮಾಡ್ತಾ ಇದ್ದಾರೆ, ಮೊದಲು ಮಾಡ್ತಾ ಇರಲಿಲ್ಲ. ಓಕೆ. ಈಗ 5 ವರ್ಷದಿಂದ ಅನ್ನದಾನ ಆಗ್ತಾರೆ, ಚೆನ್ನಾಗಿದೆ. ತೊಂದರೆ ಇಲ್ಲ. ಇಲ್ಲೆಲ್ಲ ಕಲ್ಲೆಲ್ಲ ಚೆನ್ನಾಗಿ ಆಗ್ತದೆ, ಆರಾಮಾಗಿ ಕೂತ್ಕೋಬೋದು. ಮದುವೆಗಳು ಚೆನ್ನಾಗಿದೆ. ಹುಟ್ಟಾಗಿಂದ ಬರ್ತಾ ಇದ್ದಾರೆ. ಮನೆ ದೇವರೇ ಬರ್ತಾ ಇರ್ತೀವಿ. ಅದೇ ಚೆನ್ನಾಗಿದೆ, ಒಳ್ಳೆ ದೇವರು. ಹೇಳಕ್ಕಾಗಲ್ಲ, ಹಾಂ. ದೇವ್ರು ಒಂದು ನಿಮಿಷ ನೋಡ್ತೀರಿ ಆಂಟಿ ಅವ್ರು ಇಬ್ಬರನ್ನ. ಇಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂಥದ್ದೆಲ್ಲ ಎಲ್ಲ ಆಗುತ್ತವೆ, ಅವ್ರ ನಮ್ಮ ಆಯ್ತವೆ. ಧನ್ಯವಾದಗಳು ಸರ್. ನಾವು ಸುಮಾರು ಒಂದು 2 ವರ್ಷ ಬರ್ತಾ ಇದ್ದೀವಿ. ಆವಾಗಿಂದ ಅವಾಗಿಂದಕ್ಕೂ ಇವಾಗಿಂದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತಾರೆ. ಸೊ ಮ್ಯಾನೇಜ್ಮೆಂಟಲ್ಲಿ ಚೇಂಜಸ್ ಇದೆ ಅಂತಾರೆ. ಸೊ ತುಂಬ ಜೆನ್ಯೂನ್ ಆಗಿ ಮೇಂಟೈನ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಚೆನ್ನಾಗಿ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಓಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಸರ್, ಎಲ್ಲ ಅನುಭವ ಚೆನ್ನಾಗಿದೆ. ಲಾಸ್ಟ್ ಟೈಮಿಂದ ಈಗ 2 ಇಯರ್ಸ್ನ ಚೆನ್ನಾಗಿ ಡೆವಲಪ್ ಆಗಿದೆ. ಇಲ್ವಾ ಮೇಡಮ್? ಕೊಡ್ತಾ ಒಂದೆರಡು ಸ್ಟೇಟ್ಮೆಂಟ್ ನೋಡಿ. ಇಲ್ಲೆಲ್ಲ ಭಕ್ತಾದಿಗಳು ಕುತ್ಕೊಂಡು ಕೆರೆಯ ಆವರಣ, ಈ ಕಡೆ ದೇವಾಲಯದ ಅಂಗಳ, ಎರಡೂ ಕಡೆ ಒಳ್ಳೆ ಆಹ್ಲಾದಕರವಾದಂಥ ಗಾಳಿ, ತಣ್ಣನೆ ವಾತಾವರಣ, ಕೂತ್ಕೊಂಡು ಶಾಂತಿಯಿಂದ ಮನಸ್ಸು ನೆಮ್ಮದಿ ಮಾಡ್ಕೊಂಡು ಎದ್ದೋಗ್ಬೋದು ಇಲ್ಲಿಂದ. ಅಲ್ಲ, ಈಗ ಬೇರೆ ಚಾನಲ್ಗಳು ನೋಡೋಕ್ಕಾಗಲ್ವ ಇದು? ನಮ್ಮ ಚಾನಲ್ ಮಾಡಿಬಿಟ್ಟು ಅಲ್ಲ, ನಿಮ್ಮ ಟಿ ವಿಲಿ ಬರ್ತದಾ? ಬರುತ್ತೆ. ಯಾವುದು, ಏನು ಹೆಸರು ಅದು? ಕ್ಷಿಪ್ರಕ್ರಾಂತಿ ಮೀಡಿಯಾ ಅಂತಲೇ ಮಾಡಬೇಕು. ನಮ್ಮ ಇದರಲ್ಲಿ ನಾನು ಹೇಳ್ತೇನೆ, ಈಗ ಎಲ್ಲ ಐತೆ. ಯೂಟ್ಯೂಬ್, ನೀವು ಟಿ ವಿಗೆ ಹೋದ್ರು ಯೂಟ್ಯೂಬ್ ಹೊಡಿಬೇಕು. ಯೂಟ್ಯೂಬ್ ಆನ್ ಮಾಡಿನೇ ಚಾನಲ್ ಹೆಸರು ಹೊಡಿಬೇಕು. ಬಾಂಧವ್ಯ ಯಾವ ರೀತಿ ಇದೆ, ಆಡಳಿತ ಮಂಡಳಿಯವರು ನಿಮಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದಾರೆ, ಅಥವಾ ನಿಮ್ಗೇನಾದರೂ ಜಬರ್ದಸ್ತ್ ಮಾಡಿ ಏನಾದರೂ ಅಲ್ಲಿಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನೋಂಥ ಒಂದು ಇದೇನಾದರೂ ಮಾಡ್ತಾ ಇದ್ದಾರೆ? ಸಂವಿಧಾನದಲ್ಲಿ ಜಬರ್ದಸ್ತ್ ಮಾಡಿ ಮಾಡೋದು ಯಾವುದೇ ಇಲ್ಲ ಸರ್. ದಾಸೋಹ ಕಮಿಟಿ ದಾಸೋಹ ಮಾಡಕ್ಕೆ ದಾಸೋಹ ನಿರ್ಣಯ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮತ್ತು ಇದನ್ನ ಅಭಿಷೇಕ ಪೂಜೆಗಳೆಲ್ಲ ಸಾಂಗವಾಗಿ ನಡೆಸ್ತಾರೆ. ದಾಸೋಹ ಸಾಂಗವಾಗಿ ನಡೆಸ್ತಾರೆ. ವ್ಯವಸ್ಥಾಪಕರಿಗೂ ಕಮಿಟಿಗೂ ಒಂದು ಪುರೋಹಿತರಿಗೂ ಯಾವುದೇ ವಯಸ್ಸನ್ನು ಇಲ್ಲ. ಕಮಿಟಿ ಏನು ಹೇಳುತ್ತೆ, ಪುರೋಹಿತ ಅದಕ್ಕೆ ಬದ್ಧರಾಗಿರ್ತಾರೆ. ಪುರೋಹಿತರಿಗೆ ಏನೋ ಬೇಕು ಬೇಡಗಳನ್ನು ಅವ್ರು ಹೇಳ್ದಾಗ ಅವರು ಈಡೇರಿಸ್ತಾರೆ. ಹಾಗಾಗಿ ಎರಡು ಒಂದೇ ಬಾಂಧವ್ಯದಾಗಿ ಊರು ಇಷ್ಟೆಲ್ಲ ಅಭಿವೃದ್ಧಿಯಾಗಿ ಇಷ್ಟೆಲ್ಲ ಇಷ್ಟೆಲ್ಲ ಭಕ್ತಾದಿಗಳು ಬರಬೇಕು ಅಂದಾಗ ಎರಡು ಕಮಿಟಿಗಳು, ಪುರೋಹಿತರು ಮತ್ತು ಕಮಿಟಿ ಎರಡು ಒಂದಾಗಿದ್ದಾಗ ಮಾತ್ರ ಇಷ್ಟೆಲ್ಲ ಹಾಗೆ ಇಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಅಧ್ಯಕ್ಷರು ಖಡಕ್ಕಾಗಿದ್ದಾರೆ, ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾರೆ. ಪುರೋಹಿತರು ಧಮಕಿ ಹಾಕೋದು ಇವೆಲ್ಲ ಏನಿಲ್ಲ, ಏನೇ ಹೇಳಿದ್ರು ಸ್ವೀಕಾರ ಮಾಡ್ತಾರೆ. ಇನ್ನೊಬ್ಬರು ಅಧ್ಯಕ್ಷರು ಕೂಡ ಬೇರೆ ರೀತಿಯಲ್ಲಿ ಏನು
ಫೋಕಸ್ ಮಾಡಿದ್ದಾರೆ. ಇಲ್ಲ ಸರ್, ಈ ರೀತಿ ಇಲ್ಲೇ ಆ ರೀತಿ ಏನಿಲ್ಲ, ಎಲ್ಲ ಗೊತ್ತಿರ್ತಾರೆ ಇರೋರು ಏನೋ ಹೇಳಿರ್ತಾರೆ. ಭ್ರಷ್ಟತೆ ಇನ್ನೊಂದು ಇದು ಭ್ರಷ್ಟಾಚಾರ ಆಗಕ್ಕೆ ಯಾವುದು ಸಾಧ್ಯನೇ ಇಲ್ಲವಲ್ಲ, ಏನು ಭ್ರಷ್ಟಾಚಾರ ಆಗ್ತಿದೆ? ಅಲ್ಲ, ಆಲ್ಮೋಸ್ಟ್ ನಾವು ನೋಡಿದಂಗೆ ಅವರು ಕಂಪ್ಲೀಟ್ ಒಂದು ಪೈಸಾ ಬಿದ್ದವರಿಗೆ ಭ್ರಷ್ಟಾಚಾರಗಳನ್ನು ಕೊಟ್ಕೊಂಡು ಕರೆಕ್ಟಾಗಿ ಅವ್ರ ಕೈಯಿಂದ ಹಾಕಿ ಮಾಡಿರೋವಂಥದ್ದು ನಾವು ಕಂಡಿದ್ದೀವಿ. ಅಲ್ಲ ಇದೆಲ್ಲ ಅಷ್ಟೆಲ್ಲ ಆಗ್ಬೇಕಂತ ಅವಾಗ ಸುಮಾರು ಕೋಟ್ಯಾಂತರ ರೂಪಾಯಿ ಕೈಯಿಂದ ಹಾಕಿದ್ದಾರೆ ಅಧ್ಯಕ್ಷರು. ಹಾಗಾಗಿ ಇಷ್ಟೆಲ್ಲ ಅಭಿವೃದ್ಧಿ ಆಗ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಅದು ಹೇಗಿತ್ತು ಕಣ್ಣಲ್ಲಿ ಈಗ ಹೇಗಿದೆ, ಇಷ್ಟೊಂದು ಲಕ್ಷಾಂತರ ಜನ ಬರಬೇಕು ಅಂತ ಅಂದ್ರೆ ಅವರ ಶ್ರಮ ತುಂಬ ಇದೆ. ಇಡೀ ಕುಟುಂಬವನ್ನು ಎದುರಾಕೊಂಡು ಅವರು ಜನ ಅಭಿವೃದ್ಧಿ ಮಾಡ್ತಾರೆ ಕುಟುಂಬವನ್ನು. ಅವ್ರಿಗಾಗಲಿ ಇಷ್ಟು ವರ್ಷ 25 ದಾಟಿದೆ, ಇವತ್ತು 45 ವರ್ಷದ ಹುಡುಗನ ಥರ ಓಡಾಡ್ಕೊಂಡು ಅಭಿವೃದ್ಧಿ ಮಾಡ್ತಾರೆ. ಇಷ್ಟೆಲ್ಲ ಅಭಿವೃದ್ಧಿ ದೇವಸ್ಥಾನ ಕಾರಣ. ಹಾಗಾಗಿ ಏನು ಇಲ್ಲೇನು ಯಾವುದೇ ತಿಕ್ಕಾಟಗಳು ಗಲಾಟೆಗಳು ಏನಿಲ್ಲ. ಇದು ತಲುಪುವಂಥವ್ರಿಗೆ ಈ ಮಾಹಿತಿ ತಲುಪಿದ್ರೆ ಸರ್ ಎಲ್ಲ ಕಣ್ಣಲ್ಲಿ ಯಾರೋ ಗೊತ್ತಿಲ್ಲದೇ ಇರೋರು ಹೇಳ್ಬೋದು ಅಷ್ಟೇ. ಪ್ರತಿದಿನ ಭಕ್ತಾದಿಗಳು ನೋಡ್ತಾರಲ್ಲ, ಅವ್ರ ಆಶಯ ಇದ್ದಿದ್ದು ಅಷ್ಟೇ, ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು, ಭಕ್ತಾದಿಗಳು ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು. ಮತ್ತು ಇಲ್ಲಿ ಭಕ್ತಾದಿಗಳಿಗೇನು ಯಾವುದೂ ನೀವು ದುಡ್ಡು ಯಾವಾಗಲೂ ಯಾರನ್ನ ಕೇಳಿ ಯಾರನ್ನೂ ಇದು ಮಾಡಿಲ್ಲ. ಕೈಯಾದ ಅವ್ರ ಇದ್ರ ಪ್ರಕಾರ ಏನೋ ಕೊಟ್ಟರೆ ಕೊಡ್ಬೋದು ಅಷ್ಟೇ. ಯಾರನ್ನ ಏನು ಒತ್ತಾಯ ಮಾಡಿ ಕೇಳೋಲ್ಲ, ಏನು ಆ ರೀತಿ ಯಾವುದೇ ಇಲ್ಲ. ಸಾಯವಾಗಿ ಬೆಳಗ್ಗೆ ನೋಡಿ 5 ಕೊಡ್ತಾರೆ, ಸಂಜೆ 7-7:30 ತನಕ ಇರ್ತಾರೆ. ಪಾಪ ಬಾಗ್ಲೇ ಹಾಕಲ್ಲ, ದೇವಸ್ಥಾನ ಬಾಗ್ಲೇ ಹಾಕಲ್ಲ. ಹಾಗಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಏನು ತೊಂದರೆ ಇಲ್ಲ. ಪ್ರತಿ ವಾರದಲ್ಲಿ ವಿಶೇಷ ಸರ್ ಪ್ರತಿ ವಾರ ಅಂತ ಏನಿಲ್ಲ, ಪ್ರತಿದಿನನೂ ಅಭಿಷೇಕ ಮಾಡಿ, ಪ್ರತಿದಿನ ಅಮಾವಾಸ್ಯೆ ವಿಶೇಷ ಪ್ರತಿ ಮಂಗಳವಾರ ವೀರಭದ್ರ ಸ್ವಾಮಿ ವಾರ ಮಂಗಳವಾರ ವಿಶೇಷವಾಗಿ. ಬಟ್ ಆ ರೀತಿ ವಿಶೇಷ ಅಂತ ಹುಣ್ಣಿಮೆ ದಿನ ತುಂಬ ಜನ ಬರ್ತಾರೆ, ಅಮಾವಾಸ್ಯೆ ದಿನ ತುಂಬ ಜನ ಬರ್ತಾರೆ. ಇನ್ನು ಪ್ರತಿ ವರ್ಷ ಜಾತ್ರೆ ಆಗುತ್ತೆ, ಜಾತ್ರೆ ಲಕ್ಷಾಂತರ ಜನ ಸೇರ್ತಾರೆ. ಅವತ್ತು ಆ ಒಂದು ವಾರ ಊಟ ಇದ್ದ ದಾಸೋಹ ನೀವು ನೋಡ್ಬೇಕಾಗ್ತದೆ. ಲಕ್ಷಾಂತರ ಜನ ಪೂಜೆಗಳು ಪುನಸ್ಕಾರಗಳು ನೋಡೋಕ್ಕೆ ತುಂಬ ಚೆನ್ನಾಗಿ ಬೆಳಗಿನ ಸಂಜೆ ಒಂದು ವಾರ ಬಿಡಲಿಲ್ಲ. ಅದರಲ್ಲಿ ತೃಪ್ತರು ಅತೃಪ್ತರು ಇರ್ತಾರೆ. ಇವೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡ್ರೆ ವಿರೋಧ ಕೊಡೋದಿರುತ್ತೆ. ಒಳ್ಳೆ ಕೆಲಸ ಮನಸ್ಸನ್ನು ನಮಗೆ ಗೊತ್ತಿರೋ ಥರ ಅಧ್ಯಕ್ಷರು ಭಾಳ ಶ್ರಮ ಪಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಜೊತೆಗೆ ಇಷ್ಟೆಲ್ಲ ಮಾಡಿ ಅವರು ಹಣನೇ ಎಷ್ಟೋ ವಿನಿಯೋಗ ಮಾಡಿದ್ದಾರೆ. ಹಂಗಾಗಿ ಇವತ್ತು ಯಾರೋ ಕೆಲವರು ಇದನ್ನ ಬೇರೆ ಅದು ನೋಡ್ಕೊಂಡು ನಾವು ಸುಮ್ಮನೆಕ್ಕಾಗೋದಿಲ್ಲ. ನೋಡಿ ಬೆಳಗ್ಗೆ 5:00 ಬರ್ತಾರೆ ಅವರು. ಅದೇ ಅದನ್ನ ನೋಡ್ಕೊಂಡು ನಾವು ಸುಮ್ಮನೆಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಇದೇ ಕೊರೋನಾ ಸಂದರ್ಭದಲ್ಲಿ ಅನ್ನೋಂಥ ಸಂದರ್ಭದಲ್ಲಿ ಎಲ್ಲ ಬಾಗಿಲಾಕೊಂಡು ಮನೆ ಒಳಗಡೆ ಇದ್ರು. ಇವರೊಬ್ಬರು ಬೀದಿ ಬಂದು ಪ್ರತಿಯೊಬ್ಬರು ಯಾರಿಗೆ ರೇಷನ್ ಇಲ್ಲ ಹುಡ್ಕೊಂಡು ಕೊಟ್ಟಿದ್ದಾರೆ. ಊಟ ಅಡುಗೆ ಮಾಡಿಸ್ಕೊಂಡು ತಾಂಡ ಕೊಟ್ಟಿದ್ದಾರೆ. ಮದುವೆಗಳನ್ನ ಕೊರೋನಾದಲ್ಲಿ ನಿಂತಾಗಿರೋ ಮದುವೆಗಳನ್ನ ಮಾಡಿಸಿದ್ದಾರೆ. ಇದೇ ಮೀಡಿಯಾದವ್ರನ್ನ ಇವತ್ತು ಯಾರು ಇದು ಮಾಡಿರಲಿಲ್ಲ. ಇವರು ಒಂದು ಲಿಸ್ಟ್ ಮಾಡಿ ಮೀಡಿಯಾದವ್ರಿಗೆ ಎಲ್ಲಾರು ಕರೆದು ಕಿಟ್ ಕೊಟ್ಟಿದ್ದಾರೆ. ಮೀಡಿಯಾದವ್ರು ಕೊಟ್ಟಿದ್ದಾರೆ, ಕರೆದು ಕಿಟ್ ಕೊಟ್ಟಿದ್ದಾರೆ. ಅವೆಲ್ಲ ನಮಗೆ ಒಂದು ಆ ಒಂದು ಋಣಬಾಧೆ ಎಲ್ಲರ ಮೇಲೆ ಇರ್ತೈತೆ. ಹಂಗೆ ಅಂತ ಹೇಳ್ಬಿಟ್ಟು ಅವ್ರು ಒಳ್ಳೆಯವರು ಅನ್ನೋರು, ಅವ್ರು ಕೊಟ್ಟಿದ ತಕ್ಷಣ ಒಳ್ಳೆಯವರಲ್ಲ. ಬಟ್ ಅವ್ರ ಕೆಲಸ ಕಾರ್ಯಗಳನ್ನ ನಾವು ನೋಡ್ಕೊಂಡು ಬಂದಿರೋದ್ರಿಂದ ಕಾರ್ಮಿಕರು ಇದನ್ನ ನಾವು ಅದನ್ನ ಪ್ರತಿರೋಧಿಸಲೇಬೇಕು. ನಮ್ಮ ರೀತಿಯಲ್ಲಿ ನಮ್ಮ ದಿಕ್ಕಿನಲ್ಲಿ ಏನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ. ಒಂದು ದೇಶದಲ್ಲಿ ದೇಣಿಗೆಯನ್ನು ಕೊಡಬೇಕು. ಅಧ್ಯಕ್ಷರು ಯುವಕರನ್ನು ಕೊಡ್ತಾರೆ. ಖಂಡಿತ ಅವರು ಕರಪ್ಷನ್ ಯಾರು ಕೊಡಲ್ಲ. ಅವ್ರು ಒಳ್ಳೆತನ ಇದೆ, ಇನ್ನೂ 5,000 10,000 ಹೌದಾ, ಅದನ್ನೇ ಅಲ್ಲೇ ತಗೊಂಡು ನಾವು ಸಹಕಾರ ನೋಡ್ಬೋದು. ಆಮೇಲೆ ಪ್ರಸಾದ ಆಮೇಲೆ ಏನು ತೊಂದರೆ ಏನಿಲ್ಲ ಸರ್. ಸಾಂಗವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕೊರೋನಾ ಟೈಮಲ್ಲಿ ಕೂಲಿ ಕಾರ್ಮಿಕರು ಎಲ್ಲರೂ ಇಟ್ಕೆ ಕೂಡ ಎಲ್ಲೆಲ್ಲ ಫ್ಯಾಕ್ಟ್ರಿಗಳೆಲ್ಲ ಊಟ ಗಾಡಿ ನಿಂತ್ಕೊಂಡು ನಾನು ಕೂಡ ಹೋಗಿದ್ದೀನಿ. ಇಟ್ಕೆ ಕೂಡ ತಗೊಳಕ್ಕೆ ಕೂತ್ಕೊಂಡಿದ್ದಾರೆ. ಯಾರು ನೀವು ಹೇಳಿದ್ರೆ ಯಾರು ಈಚೆ ಬಂದಿಲ್ಲ ಕೊರೋನಾದಲ್ಲಿ. ಅವ್ರಲ್ಲೇ ಮುನ್ನೂರು ಮಂದಿ ಇಷ್ಟೆಲ್ಲ ಊರ ಅಭಿವೃದ್ಧಿ ಆಗಬೇಕು, ದೇವಸ್ಥಾನ ಅಭಿವೃದ್ಧಿ, ಇಷ್ಟೆಲ್ಲ ಅವ್ರ ಕೊಡುಗೆ ಇದೆ ಸರ್. ದೊಡ್ಡ ಹೊತ್ತಿಗೆ ಪ್ರಾಮಾಣಿಕವಾಗಿ ಮನೆಯಲ್ಲೇನೆ ಒಳ್ಳೆಯ ಕಾಲ ಎಲ್ಲ ಆಸ್ತಿ ಮಾಡಿ ಅಂತಸ್ತು ಮಾಡಿ ಅಲ್ಲೇ ನಾವು ಒಳ್ಳೆ ಸರ್ಟಿಫಿಕೇಟ್ ತೊಗೊಳಲ್ಲ. ಈ ಸಮಾಜದಲ್ಲಿ ಎಲ್ಲ ಥರ ಇರ್ತಿತ್ತೆ ಒಳ್ಳೆಯದು ಕೆಟ್ಟದ್ದು. ಬಟ್ ಏಕಾಏಕಿ ಒಬ್ಬ ವ್ಯಕ್ತಿನ ಮಾನಹಾಳ ಮಾಡೋಂಥದ್ದು ತುಂಬ ತಪ್ಪು. ನಿಜವಾಗ್ಲೂ ನಾವು ಅವ್ರು ತಪ್ಪು ಮಾಡಿದ್ರೆ ಸಾಕ್ಷಿ ಸಮೇತ ರುಜುವಾತು ಮಾಡ್ಬೋದಲ್ವಾ? ಅದು ನಾನು ಇದು ಮಾಡಿದ್ದೆ. ಆ ಕಾರಣಕ್ಕೆ
ನಿಮ್ಮ ಹತ್ರ ಸಾಕ್ಷಿ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ನಾನು ಇವಾಗ ಎಲ್ಲರೂ ಹೇಳಿಕೆ ತಗೊಂಡು ನಾನು ಮಾಡ್ತೀನಿ ಅನ್ನುವಂಥದ್ದು. ಕುಂದಾಳಲ್ಲಿ ಭೂಮಿಯನ್ನು ಸಾವಿರಾರು ಜನಕ್ಕೆ ಮನೆಗಳು ಕೊಟ್ಟಿದ್ದಾರೆ. ಖಂಡಿತ ಇವತ್ತು ನಮ್ಮ ಕಣ್ಣಲ್ಲಿ ಅವರು ಹುಲಿ ಇಲ್ಲ ಅಂದ್ರೆ IPS ಆಫೀಸರ್ನ ಕೇರ್ ಮಾಡಿರಲಿಲ್ಲ. ಕೇರ್ ಮಾಡಿದ್ದಿಲ್ಲ. ಹಾಗಾಗಿ ಇವ್ರಿಗೂ ಅದೇ ಧೈರ್ಯ ಐತೆ. ನಮ್ಮೂರಿನ ಹುಲಿ, ಡಿಸಿಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ನಮ್ಮೂರಿನ ಹುಲಿ ಅಂತ ಹೇಳ್ಬೋದು. ಯಾಕೆ ಜಗ್ಗಲ್ಲ, ಯಾರು ಎಷ್ಟು ಜನ ಕಂಪ್ಲೇಂಟ್ ಅವ್ರ ಕಾರ್ಯ ಅವ್ರು ಮಾಡ್ತಾರೆ. ಒಳ್ಳೆ ಕಾರ್ಯಗಳು ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಅಮ್ಮ ನಮಸ್ತೆ. ನಾವು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲಿಂದ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ? ನಾನು 15 ವರ್ಷದಿಂದ ಬರ್ತೀನಿ. ಈ 15 ವರ್ಷದಲ್ಲಿ ಬಂದಾಗ ದೇವಾಲಯ ಯಾವ ರೀತಿ ಇತ್ತು? ದೇವ್ರ್ಯ ಮೊದಲಿಂದನೂ ಇದು ಪವರ್ಫುಲ್ಲು ಮತ್ತು ನೀಟ್ ಮೇಂಟೈನ್ ಮಾಡಿದ್ದಾರೆ. ಯಾವ ದೇವಸ್ಥಾನದಲ್ಲೂ ಈ ಥರ ಇಲ್ಲ. ಇದಕ್ಕೆ ಆಡಳಿತ ಮಂಡಳಿಯೇ ನೇರ ಕಾರಣ ಅಥವಾ ಎಲ್ಲರೂ ಇಂಥವ್ರು ಹೇಳೋದಕ್ಕೆಲ್ಲ ಭಕ್ತಾದಿಗಳು, ಆಡಳಿತ ಮಂಡಳಿಗಳು, ಪೂಜೆ ಮಾಡೋರು ಪ್ರಬಲ ಮುಖ್ಯ ಪವರ್ಫುಲ್ ಆಗಿರೋ ಪೂಜೆ ಮಾಡೋದು. ಸ್ವಾಮಿಗೆ ಅಲಂಕಾರ ನಾವಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರಿಂದ ನಾವು ಸ್ವಾಮಿ ನೋಡ್ತಾ ಇದ್ದೀವಿ. ಸರ್ 53 ಥರ ಅಭಿಷೇಕ ಎಲ್ಲೂ ನಡೆಯಲ್ಲ. ಇಡೀ ಇಂಡಿಯಾದಲ್ಲಿ ಒಂದು ಸರಿಗೆ 53 ಥರ ಅಭಿಷೇಕ 3 ಟೈಮ್ ಆಗುತ್ತೆ. ಅದು ಬೆಳಗ್ಗೆ 5:30, 9 ಗಂಟೆ, ಇವಾಗ 11 ಗಂಟೆ, 3 ಟೈಮ್. ಎಲ್ಲ 2 ಅವರ್ ಅಭಿಷೇಕ ಸ್ಟಾರ್ಟ್ ಮಾಡಿ ಅಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡಕ್ಕೆ 2 ಅವರ್. ಇವರು ವೀರಭದ್ರರು ನೀವು ಬಂದು ಒಂದ್ಸಲ ನೋಡ್ಬೇಕು. ನಮ್ಮ ಮನೆ ಗೃಹ ಪ್ರವೇಶ, ಮದುವೆಗೆ ಎಲ್ಲರೂ ಇವ್ರದ್ದೇ ನೇತೃತ್ವ. ಮತ್ತೆ ಈ ಸ್ವಾಮಿ ಪ್ರಸಾದದಿಂದ ನಮ್ಗೆ ಎಲ್ಲ ಕೆಲಸ ತುಂಬಾ ಪವಾಡ ಇದೆ ಸರ್. ನಡೆದಿದೆ. ನೋಡಿ, ಇದು ಚೋಳರ ಕಾಲ, ಇವತ್ತು ಒಂದು ಕಲ್ಲು ಅಳಾಡ್ಸಕ್ಕಾಗಲ್ಲ. ಇದು ನಾವು ವಿಶೇಷತೆ ಏನಂದ್ರೆ ತಲೆ ತಗ್ಸಿ ಬೆಳಗ್ಗೆ ಹೊರಗಡೆಗೆ ಹೋಗ್ಬೇಕು. ಬಾಗ್ಲಲ್ಲಿ ತಲೆ ತಗ್ಸಿ ಬೆಳಗ್ಗೆ ಬರ್ಬೇಕು. ಅಂದ್ರೆ ಸ್ವಾಮಿಯನ್ನು ನಾವು ನೋಡ್ಬೇಕು ಅಂತಂದ್ರೆ ತಗ್ಗಿ ಬಗ್ಗೆ ನಡಿಬೇಕು. ಮೂಲ ಆಗಿನ ಕಾಲ 1200 ವರ್ಷಗಳ ಕಾಲ ಅವಾಗಿನ ಚೋಳರು ಯಾವ ವಾಸ್ತು ಇದೆಲ್ಲ ವಾಸ್ತು ನೋಡಿ ಸರ್. ಇವಾಗ ನಾವ್ ಹೇಳ್ತೀವಿ ಈ ವಾಸ್ತು ಆ ವಾಸ್ತು ಮನೆ ಕಟ್ಟುವಾಗ ಈ ವಾಸ್ತು ನೋಡಿ. ಇವತ್ತಿನ ಕಲ್ಲು ಅಳಾಡ್ಸಕ್ಕಾಗ ಒಂದು ತೊಟ್ಟಿಯಲ್ಲೂ ನೀರು ತೊಟ್ಟಿಲ್ಲ. 1200 ವರ್ಷಗಳು ತುಂಬಾ ಮಹತ್ವ ಇದೆ. ಪವಾಡ ಮತ್ತೆ ನಿಮಗೆ ಹುಡುಗಿ ನೋಡ್ಬೇಕಾದ್ರೆ ಮದ್ವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಇದನ್ನ ಕರ್ಕೊಂಡ್ಬಂದು ಹರಕೆ ಮಾಡ್ಕೊಂಡಿದ್ದು. ನಮ್ಮಲ್ಲಿ ಎಲ್ಲಾ ಮದ್ವೆಗಳಲ್ಲೂ ಸ್ವಾಮಿ ವರ ಕೊಟ್ಟಿದ್ದಾರೆ. ಸರ್, ಇದು ಕನ್ನಳ್ಳಿ ವೀರಭದ್ರ ಸ್ವಾಮಿ. ಒಂದು 14 ನಮ್ಮ ತಾಯಿ ಹಚ್ಕೊಂಡಿದ್ದೀವಿ. ಅದು ಆಯಿತು, ಮತ್ತೆ ಅದಕ್ಕೆ ತೀರಿಸ್ಬೇಕಿತ್ತು. ಅದಕ್ಕೆ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಹಿಂದೆ ಇವಾಗ ಗಣಪತಿ ಪೂಜೆ ಸಂಕಲ್ಪ ನಡೀತಾ ಇದೆ. ನೋಡಿದ್ದೆ, ಅದಕ್ಕೆ ಇದಕ್ಕೆ ಹೋಲಿಸ್ಕೊಂಡು ತುಂಬ ಚೆನ್ನಾಗಿ ದಾಸೋಹ ಮಾಡಿದ್ದಾರೆ. ಆಗ ನೋಡಿದ ದೇವಾಲಯ ಈ ದೇವಾಲಯದ ಆವರಣ, ಈಗ ನೋಡ್ತಾ ಇರ್ತಕ್ಕಂಥ ದೇವಾಲಯ ಏನು ವ್ಯತ್ಯಾಸ? ತುಂಬ ವ್ಯತ್ಯಾಸ ಇದೆ ಸರ್. ತುಂಬ ಆ ಟೈಮಲ್ಲಿ ಭಕ್ತಾದಿಗಳು ಕೂತ್ಕೊಳ್ಳೋಕ್ಕಾಗಲಿ, ಮತ್ತೆ ದಾಸೋಹ ವ್ಯವಸ್ಥೆ ಆಗಲಿ, ಮತ್ತೆ ದೇವಸ್ಥಾನದ ಅಂಗಳಗಳು ಇದೆ, ಹೊರಾಂಗಣ ಏನಿದೆ ಎಲ್ಲ ಇಷ್ಟು ಡೆವಲಪ್ ಆಗಿರಲಿಲ್ಲ. ಎಲ್ಲ ಸೇರಿ ತುಂಬ ಚೆನ್ನಾಗಿ ಶ್ರಮದಿಂದ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡ್ಕೊಂಬಂದೆ ಇನ್ನೇ ಊಟನೇ ಮಾಡೋದು. ದೇವಸ್ಥಾನಗಳು ನೋಡಿದ್ದೀವಿ, ತುಂಬ ಚೆನ್ನಾಗಿದೆ. ಭಕ್ತಾದಿಗಳಿಗೆ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಬಿಡುತ್ತೆ. ಪೂಜೆಗಳು ಮಾಡ್ಕೊಡೋದು ಎಲ್ಲ ಮಾಡ್ಕೊಂಡು ಆಡಳಿತ ಅದು ಸುತ್ತಮುತ್ತ ಜನಕ್ಕಾಗಿ ಏನಿಲ್ಲ ಇಲ್ಲ ತುಂಬ ಒಳ್ಳೆಯದು. ಯೂಟ್ಯೂಬ್ಗೆ ಹೋಗ್ಬಿಡು, ಯೂಟ್ಯೂಬ್ಗೆ ಜನ ಭಾಳ ಇಲ್ಲ ಒಂದು ಮಾದರಿ ಗ್ರಾಮ. ಇಲ್ಲಿನ ಯಜಮಾನರುಗಳು ಮತ್ತು ಆಡಳಿತ ಮಂಡಳಿ LIV SHARKS events EVENTS
nice. ತುಂಬ ಚೆನ್ನಾಗಿದೆ. And entertainment. ತುಂಬ ಇಂಟ್ರೆಸ್ಟ್ ತೊಗೊಂಡು ಈ ಥರ ಮಾಡ್ತಾರೆ. ಅಲ್ಲಿದೆ. ತಡಿ ಹೇಳ್ತೀನಿ. ನೀನು ಇಲ್ಲಿ ಕವರ್ ಮಾಡ್ತಾ ಇದ್ದೆ ಅದು ನೋಡ್ತಾ ಇದ್ದೆ, ಎಲ್ಲೂ ಹೋಗಲ್ಲ, ಅವ್ರು ಇರ್ತಾರೆ. ನೀನು ಕೇಳ್ತಾ ನಾನು ಕವರ್ ಮಾಡ್ತೀನಿ. ಬಾ, ಯಾರು ಕೇಳೋದು? ಕುಂತೂರಲ್ಲ ಕೇಳೋ ಹಿರಿಯರು. ಸರ್ ನಮಸ್ಕಾರ. ಐಶಾ ಟ್ರಾವೆಲ್ಸ್ ಎಂಟರ್ಟೈನ್ಮೆಂಟ್ ಕಡೆಯಿಂದ ಈ ಕಂಪ್ನಿ ಟೆಂಪಲ್ ಬಗ್ಗೆ ಇತಿಹಾಸ, ಓಲ್ಡ್ ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ ಮ್ಯಾನೇಜ್ಮೆಂಟ್, ಹತ್ರ ಹೇಳು. ಅವಾಗ ನೀವು ನೋಡಿದಾಗ ಹೆಂಗಿತ್ತು ಇವಾಗ ಹೆಂಗಿದೆ ಮ್ಯಾನೇಜ್ಮೆಂಟ್ ಇದೆ? ಫಸ್ಟ್ ಟೈಮ್ ಓಕೆ. ಕೊಡಗು ವಾವ್. ಕೊಡಗುವಿಂದ ಬಂದಿದ್ದಾರೆ ಸರ್, ದೇವರ ದರ್ಶನ. ಏನು ಕೊಡಗು ಅಂದರೆ ನೀವು ಮಾಜಿ ಸೈನಿಕರ, ನಿವೃತ್ತ ಸೈನಿಕರ, ಯಾವ ರೀತಿ? ಓಕೆ ಓಕೆ. ಮೊದಲು ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ? ಇವಾಗ ಇಂಪ್ರೂವ್ ಮಾಡಿದ್ದಾರೆ ಸರ್. ಹಾಂ, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್? ಒಂದು ಅಂದಾಜು ಒಂದು 7-8 ವರ್ಷದಿಂದ ಬರ್ತಾ ಇದ್ದೀನಿ. ಓಕೆ. ಆಡಳಿತ ಮಂಡಳಿಯವರ ಕೆಲಸ ಕಾರ್ಯಗಳು ಶಾಂತರಾಜ್ ಅವರು ಕೆಲಸ ಮಾಡಿದ್ದಾರೆ. ಓಕೆ. ಈಗ ಮೊದಲು ಆವರಣ ಒಂದು ರೀತಿ ಇದಾಗಿತ್ತು, ಈಗ ತುಂಬ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಇನ್ನೂ ಮಾಡ್ತಾರಂತೆ. ಹಾಂ, ಇನ್ನೂ ಇದೆ. ಏನೇನು ಹೇಳಿದ್ರು ಅವರು, ನಾನು ಕೇಳಿದೆ ಅವ್ರಿಗೆ. ಹಾಂ. ಇನ್ನೂ ಇದೆ ಸರ್, ಮಾಡ್ತೀವಿ, ಒಂದೊಂದಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ಕೆರೆ ಅಂಗಳ ಎಲ್ಲ ಅದು ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ವಾಕಿಂಗ್ ಇದು ಮಾಡೋದಕ್ಕೆಲ್ಲ ಚೆನ್ನಾಗಿದೆ. ಬಟ್ ಭಕ್ತಾದಿಗಳಿಗೆ ಭಾಳ ಸಂತೋಷವಾದಂಥ, ಪರವಾಗಿಲ್ಲ. ಆಹ್ಲಾದಕರವಾದಂಥ ವಾತಾವರಣ. ಬಂದಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಶಾಂತರಾಜ್ ಬಂದಮೇಲೆ ಹಾಂ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ನನಗೆ ಅನ್ನಿಸ್ತು. ಹಾಂ ಹಾಂ. ಓಕೆ. ನಾನು ಮೊದಲು ಒಂದು 8-10 ವರ್ಷದಿಂದ ಬರ್ತಾ ಇದ್ನಲ್ಲ, ಅದಕ್ಕಿಂತ ಇವಾಗ ಸ್ವಲ್ಪ ಇಂಪ್ರೂವ್ ಕಾಣ್ತಾ ಇದೆ. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು.